ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ನಾನು ಇವತ್ತು ನಿಮಗೆ ಟ್ರೈನಿಂಗ್ ಮ್ಯಾನೇಜ್ಮೆಂಟ್ ಪೋರ್ಟಲ್ನಲ್ಲಿ ಸರ್ಟಿಫಿಕೇಟ್ಗಳನ್ನ ಯಾವ ರೀತಿ ನಾವು ಡೌನ್ಲೋಡ್ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿನ ತಿಳಿಸ್ಕೊಡ್ತೇನೆ. ಮೊದಲಿಗೆ TMP ಪೋರ್ಟಲ್ನಲ್ಲಿ ಲಾಗಿನ್ ಆಪ್ಷನ್ನಲ್ಲಿ ಟ್ರೈನಿ ಲಾಗಿನ್ ಅಂತಿದೆ, ಅದನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಓಕೆ, ನಂತರ ಅದು ಲಾಗಿನ್ ಎಸ್ ಟ್ರೈನಿ ಅಂದ್ಬಿಟ್ಟು ಓಪನ್ ಆಗುತ್ತೆ. ಸೊ ನಂತರ ಅದರಲ್ಲಿ ಮೊಬೈಲ್ ನಂಬರ್ ಕೇಳುತ್ತೆ. ಸೊ ನಿಮ್ಮ ಆಧಾರ್ ಕಾರ್ಡ್ಗೆ ರಿಜಿಸ್ಟರ್ಡ್ ಆಗಿರೋಂತಹ ಮೊಬೈಲ್ ನಂಬರ್ನ ಎಂಟ್ರಿ ಮಾಡಬೇಕಾಗುತ್ತೆ. ಓಕೆ, ನಾನೀಗ ನನ್ನ ಆಧಾರ್ ಕಾರ್ಡ್ಗೆ ರಿಜಿಸ್ಟರ್ ಆಗಿರೋಂತಹ ಮೊಬೈಲ್ ನಂಬರ್ನ ಎಂಟ್ರಿ ಮಾಡ್ತಾ ಇದ್ದೀನಿ. ನಂತರ ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ನಂತರ ಲಾಗಿನ್ ಎಸ್ ಪಾರ್ಟಿಸಿಪೇಟ್ ಅಂದ್ಬಿಟ್ಟು ಈಗ ಏನು ನಾವು ಮೊಬೈಲ್ ನಂಬರ್ನ ಎಂಟ್ರಿ ಮಾಡಿದ್ವಿ ಆ ಮೊಬೈಲ್ ನಂಬರ್ಗೆ ಒಂದು OTP ಹೋಗಿರುತ್ತೆ. ಸೊ ಇದು 6 ಡಿಜಿಟ್ OTP ಆಗಿರುತ್ತೆ. ಸೊ ನಾನೀಗ OTPನ ಎಂಟ್ರಿ ಮಾಡ್ತಾ ಇದ್ದೀನಿ. ಓಕೆ, ನಂತರ ಸಬ್ಮಿಟ್ ಬಟನ್ ಮೇಲೆ ಪ್ರೆಸ್ ಮಾಡ್ತಾ ಇದ್ದೀನಿ. ಓಕೆ, ವೆಲ್ಕಮ್ ಟು ಹೋಮ್ ಪೇಜ್ ಅಂದ್ಬಿಟ್ಟು ಈ ರೀತಿ ಒಂದು ಪೇಜು ಓಪನ್ ಆಗುತ್ತೆ. ಹಾಗೆ ಲೆಫ್ಟ್ ಸೈಡಲ್ಲಿ ಬಂದು ಆಧಾರ್ ಅಥೆಂಟಿಕೇಟೆಡ್ ಅಂತ ಇದೆ. ಸೊ ಅದರಲ್ಲಿ ನಮಗೆ ತುಂಬ ಆಪ್ಷನ್ ಶೋ ಆಗುತ್ತೆ. ಸೊ ಅದರಲ್ಲಿ ನಮಗೆ ಸಬ್ಮಿಟ್ ಫೀಡ್ಬ್ಯಾಕ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಓಕೆ, ನಾನೀಗ ಸಬ್ಮಿಟ್ ಫೀಡ್ಬ್ಯಾಕ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಓಕೆ, ಅದರಲ್ಲಿ ಎರಡು ಆಪ್ಷನ್ ನಮಗೆ ಶೋ ಆಗುತ್ತೆ, ಒಂದು ಸೆಲೆಕ್ಟ್ ಟ್ರೈನಿಂಗ್ ಮತ್ತು ಸೆಲೆಕ್ಟ್ ಬ್ಯಾಚ್ ಅಂದ್ಬಿಟ್ಟು. ಸೆಲೆಕ್ಟ್ ಟ್ರೈನಿಂಗಲ್ಲಿ ಬಂದು ನಾನು ಯಾವ ಟ್ರೈನಿಂಗ್ ಅಟೆಂಡ್ ಮಾಡಿದ್ದೆ ಆ ಟ್ರೈನಿಂಗ್ನ ಸೆಲೆಕ್ಟ್ ಮಾಡ್ಕೋತಾ ಇದ್ದೀನಿ. ಹಾಗೆ ಸೆಲೆಕ್ಟ್ ಬ್ಯಾಚ್ ಬಂದು ಸೊ ನಮ್ಮ ಡಿಸ್ಟಿಕ್ಕು, ತಾಲೂಕು ಮತ್ತು ಗ್ರಾಮ ಪಂಚಾಯತಿ ನೇಮ್ ಆಗಿರುತ್ತೆ. ಸೊ ಹಾಗೆ ಒಂದಷ್ಟು ಕ್ವಶನ್ಸ್ ಬರುತ್ತೆ ಮತ್ತು ಫೀಡ್ಬ್ಯಾಕ್ ಕೊಡಬೇಕಾಗತ್ತೆ. ಓಕೆ, ನಾನು ಎಕ್ಸಲೆಂಟ್, ಗುಡ್, ವೆರಿ ಗುಡ್, ಆವರೇಜ್, 4 ಇದರಲ್ಲಿ ನಾನು ಪ್ರತಿಯೊಂದಕ್ಕೂ ನಾನು ಫೀಡ್ಬ್ಯಾಕ್ನ ಕೊಟ್ಕೊಂಡು ಬಂದಿದ್ದೀನಿ. ಓಕೆ, ನಾನು ಅದನ್ನು ಸಬ್ಮಿಟ್ ಮಾಡಿದ್ದೀನಿ. ಸೊ ಈಗ ಫೀಡ್ಬ್ಯಾಕ್ ಸಬ್ಮಿಟ್ ಆಗಿದೆ. ನಂತರ ಟೇಕ್ ಕ್ವಿಜ್ ಅಂದ್ಬಿಟ್ಟು ಒಂದು ಆಪ್ಷನ್ ಶೋ ಆಗ್ತಾ ಇದೆ. ಸೊ ಅದರಲ್ಲೂ ಅಷ್ಟೇ ಸೆಲೆಕ್ಟ್ ಟ್ರೈನಿಂಗ್ ಅಂದ್ಬಿಟ್ಟು ನೀವು ಯಾವ ಟ್ರೈನಿಂಗ್ನ ಅಟೆಂಡ್ ಮಾಡಿದಿರೋ ಟ್ರೈನಿಂಗ್ನ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಹಾಗೆ ಸೆಲೆಕ್ಟ್ ಬ್ಯಾಚ್ ಅಂದ್ಬಿಟ್ಟು ಅದು ಬ್ಯಾಚ್ನ ನೀವು ಸೆಲೆಕ್ಟ್ ಮಾಡಬೇಕಾಗತ್ತೆ. ಓಕೆ, ಅದರಲ್ಲಿ ಕ್ವಶನ್ಗಳು ನಮಗೆ ಶೋ ಆಗ್ತವೆ. ನಾವೀಗ ಪ್ರತಿಯೊಂದು ಕ್ವಶನ್ಗೂ ಆನ್ಸರ್ ಮಾಡ್ತಾ ಹೋಗ್ಬೇಕಾಗುತ್ತೆ. ಓಕೆ, ನಾನು 1 by 1 ಕ್ವಶನ್ಗಳಿಗೆ ಆನ್ಸರ್ ಮಾಡ್ತಾ ಇದ್ದೀನಿ. ಟೋಟಲ್ 5 ಕ್ವಶನ್ ಇದೆ. ಸೊ ನಾನು 5 ಕ್ವಶನ್ಗೂ ಸರಿಯಾಗಿ ಆನ್ಸರ್ ಮಾಡಿದ್ರೆ ಮಾತ್ರ ಅದು ಸರ್ಟಿಫಿಕೇಟ್ ಡೌನ್ಲೋಡ್ ಆಗೋದು. ಓಕೆ, ಕಂಗ್ರ್ಯಾಚುಲೇಷನ್ ಅಂತ ಬಂದಿದೆ. ಸೊ ಅಂದರೆ ನಾನೀಗ ಎಲ್ಲ ಕ್ವಶನ್ಗೂ ನಾನು ರೈಟ್ ಆನ್ಸರ್ ಮಾಡಿದ್ದೀನಿ. ಓಕೆ, ನಂತರ ಈಗ ಡೌನ್ಲೋಡ್ ಟ್ರೈನಿಂಗ್ ಸರ್ಟಿಫಿಕೇಟ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಸೊ ಅದರಲ್ಲೂ ಅಷ್ಟೇ ಸೆಲೆಕ್ಟ್ ಟ್ರೈನಿಂಗ್ಲಿ ನಾವು ಅಟೆಂಡ್ ಮಾಡಿದ್ದ ಟ್ರೈನಿಂಗ್ನ ಸೆಲೆಕ್ಟ್ ಮಾಡ್ಕೋಬೇಕು. ಹಾಗೆ ಯಾವ ಬ್ಯಾಚು ಅಂತ ಕೇಳುತ್ತೆ. ಸೊ ಅದರಲ್ಲೂ ಕೂಡ ನಾವು ಬ್ಯಾಚ್ನ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಓಕೆ, ಸರ್ಟಿಫಿಕೇಟ್ ಇವಾಗ ಜನರೇಟ್ ಆಗುತ್ತೆ. ಓಕೆ, ನಾನು ಪ್ರಿವ್ಯೂ ಬಟನ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಸೊ ನಮ್ಮದು ಸರ್ಟಿಫಿಕೇಟ್ ಏನೈತಿ, ಇವಾಗ ನಾವು ಟ್ರೈನಿಂಗ್ ಅಟೆಂಡ್ ಮಾಡಿದ್ವಿ ಆ ಟ್ರೈನಿಂಗ್ ಈಗ ಸರ್ಟಿಫಿಕೇಟು ಡೌನ್ಲೋಡ್ ಆಗಿದೆ.
ಓಕೆ, ಕೆಳಗಡೆ ಡೌನ್ಲೋಡ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಾವು ಸರ್ಟಿಫಿಕೇಟ್ನ ಡೌನ್ಲೋಡ್ ಮಾಡ್ಕೋಬೋದಾಗಿರುತ್ತೆ. ಓಕೆ, ನನಗೆ ಸರ್ಟಿಫಿಕೇಟ್ನ ಡೌನ್ಲೋಡ್ ಮಾಡಿದ್ದೀನಿ. ಓಕೆ, ಹಾಗೆ ವ್ಯೂ ಪಾರ್ಟಿಸಿಪೆಂಟ್ ಟೆಸ್ಟ್ ಸ್ಕೋರ್ ಅಂತ ಕೇಳುತ್ತೆ. ಸೊ ನಾವು ಅದರಲ್ಲಿ ಪ್ರೋಗ್ರೆಸ್ ಎಷ್ಟು ಅಂತ ಕೂಡ ಚೆಕ್ ಮಾಡ್ಕೋಬೋದು. ಹಾಗೆ ಟ್ರೈನಿಂಗ್ ಸ್ಟೇಟಸ್ಗಳನ್ನ ಕೂಡ ನಾವು ಇಲ್ಲಿ ಚೆಕ್ ಮಾಡ್ಕೋಬೋದಾಗಿರುತ್ತೆ. ಸೊ ಯಾವ ಟ್ರೈನಿಂಗು ನಾವು ಗ್ರೀನ್ ಇದೆ ಅದು ಕಂಪ್ಲೀಟ್ ಆಗಿದೆ ಅಂತ ಅರ್ಥ. ಸೊ ಅದು ನಾವು ಸಂಪೂರ್ಣವಾಗಿ ಅಟೆಂಡ್ ಮಾಡಿರ್ತೀವಿ ಮತ್ತು ಅಲ್ಲಿ KYC ಕೂಡ ಮಾಡ್ಕೊಂಡಿರ್ತೀವಿ ಅಂತ ಅರ್ಥ ಆಗಿರುತ್ತೆ. ಓಕೆ, ಈ ರೀತಿ ನಾವು ಟ್ರೈನಿಂಗ್ ಮ್ಯಾನೇಜ್ಮೆಂಟ್ ಪೋರ್ಟಲ್ನಲ್ಲಿ ನಾವು ಯಾವ ಟ್ರೈನಿಂಗ್ಗಳನ್ನ ಅಟೆಂಡ್ ಮಾಡಿರ್ತೀವಿ ಆ ಟ್ರೈನಿಂಗ್ಗಳಿಗೆ ಸಂಬಂಧಪಟ್ಟ ಸರ್ಟಿಫಿಕೇಟ್ಗಳನ್ನ ಡೌನ್ಲೋಡ್ ಮಾಡ್ಕೋಬೋದಾಗಿರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.